ಎಲ್ರಿಗೂ ನಮಸ್ಕಾರ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಕೂಡ ದಿನಾಂಕ 16/4/2019 ಮತ್ತು 17/4/2019 ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಹಾಗೆ ಈ PDF ಅನ್ನು ಪ್ರೊವೈಡ್ ಮಾಡಿರುವ ವೀರೇಶ್ ಜಾಲಿಯಾಳ್ ಅವರಿಗೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಪ್ರಾರಂಭಿಸೋಣ. ಬಾಹ್ಯಾಕಾಶ ಯಾನ ನೌಕೆ ನಿರ್ಮಾಣ ಸ್ಪರ್ಧೆ ಏರ್ಪಡಿಸಲಾಗಿದ್ದು ಅದರಲ್ಲಿ ಭಾರತದ ತಂಡಗಳಿಗೆ ಪ್ರಶಸ್ತಿ ಲಭಿಸಿದೆ. ಈ ನೌಕೆ ನಿರ್ಮಾಣ ಸ್ಪರ್ಧೆಯನ್ನು ಆಯೋಜಿಸಿದ್ದು ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆಯಾದ ನಾಸಾ. ಈ ಸ್ಪರ್ಧೆಯಲ್ಲಿ ಭಾರತವು 3 ತಂಡಗಳಿಗೆ ಪ್ರಶಸ್ತಿಯನ್ನು ಬಾಚಿಕೊಂಡಿದೆ. ಪ್ರಶಸ್ತಿ ಕುರಿತಾಗಿ ವಿವರ ಹೇಳಬೇಕಂದ್ರೆ AIAA ನೀಲ್ ಆರ್ಮ್ಸ್ಟ್ರಾಂಗ್ ಉತ್ತಮ ವಿನ್ಯಾಸ ಪ್ರಶಸ್ತಿಗೆ ಭಾಜನರಾದವರು ಉತ್ತರ ಪ್ರದೇಶದ ಗಾಜಿಯಾಬಾದ್ನ KIET ಸಮೂಹ ಸಂಸ್ಥೆ. ಹಾಗೆ ಫ್ರಾಂಕ್ ಜೋ ಸೆಕ್ಸ್ಟ್ರಾನ್ ಮೆಮೋರಿಯಲ್ ಪಿಟ್ ಕ್ರೂ ಪ್ರಶಸ್ತಿಗೆ ಭಾಜನರಾದವರು ಮುಕೇಶ್ ಪಟೇಲ್, ಮುಂಬೈನ ಸ್ಕೂಲ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. ಈ ಒಂದು ಪ್ರಶಸ್ತಿಯನ್ನು ವ್ಯವಸ್ಥೆಯ ಸುರಕ್ಷತಾ ಸವಾಲಿನ ಪ್ರಶಸ್ತಿ ಎಂದು ಕರೆಯಲಾಗುತ್ತೆ. ಹಾಗೆ 3ನೇ ಪ್ರಶಸ್ತಿ ಯಾವುದಂದರೆ ಸ್ಟೆಮ್ ಎಂಗೇಜ್ಮೆಂಟ್ ಪ್ರಶಸ್ತಿ. ಈ ಪ್ರಶಸ್ತಿಗೆ ಭಾಜನರಾದವರು ಲವ್ಲಿ ಪ್ರೊಫೆಷನಲ್ ವಿಶ್ವವಿದ್ಯಾಲಯ, ಗಗ್ವಾರ್, ಪಂಜಾಬ್. ವಿಶ್ವದ ಮೊದಲ ಡ್ರೋನ್ ಹಡಗು ನಿರ್ಮಾಣ ಕಾರ್ಯ ಕೈಗೊಂಡಿದ್ದು ಚೀನಾ. ಅದರ ಕುರಿತಾಗಿ ಮಾಹಿತಿ ಅಂದರೆ ವಾಯು, ಭೂಮಿ ಮತ್ತು ಸಮುದ್ರ ಮಾರ್ಗಗಳಲ್ಲಿ ಎದುರಾಗುವ ದಾಳಿಯನ್ನು ಸಮಗ್ರವಾಗಿ ಮತ್ತು ಮಾನವರಹಿತವಾಗಿ ನಿರ್ವಹಿಸಲು ಡ್ರೋನ್ ಹಡಗು ಸಹಾಯಕಾರಿಯಾಗಲಿದೆ. ನಿರ್ಭಯ ಕ್ಷಿಪಣಿ ಪರೀಕ್ಷಾರ್ಥ ಪ್ರಯೋಗ ಯಶಸ್ವಿಗೊಂಡಿದೆ. ಈ ಪ್ರಯೋಗವನ್ನು ಒಡಿಶಾದ DRDO ಉಡಾವಣಾ ಕೇಂದ್ರದಿಂದ ಯಶಸ್ವಿಯಾಗಿ ನಡೆಸಲಾಯಿತು. ಹಾಗೆ ನಿರ್ಭಯ ಕ್ಷಿಪಣಿಯ ಕುರಿತಾಗಿ ಮಾಹಿತಿ ಹೇಳಬೇಕಂದ್ರೆ ಇದು 1000 ಕಿಲೋಮೀಟರ್ ದಾಳಿಯ ವ್ಯಾಪ್ತಿ ಒಳಗೊಂಡಿದೆ. ರಿಂಗ್ ಲೇಸರ್ ಗಿರೋಸ್ಕೋಪ್ ವ್ಯವಸ್ಥೆಯನ್ನು ಇದು ಹೊಂದಿದೆ. ಅಂದರೆ RLG ರಿಂಗ್ ಲೇಸರ್ ಗಿರೋಸ್ಕೋಪ್ ವ್ಯವಸ್ಥೆಯನ್ನು ಹೊಂದಿಕೊಂಡಿದೆ. ಈ ಒಂದು ವ್ಯವಸ್ಥೆ ನ್ಯಾವಿಗೇಷನ್ ವ್ಯವಸ್ಥೆ ಹಾಗೂ ನಿಯಂತ್ರಣಕ್ಕೆ ಮಾರ್ಗದರ್ಶನವನ್ನು ನೀಡುತ್ತದೆ. ಟರ್ಬೋಜೆಟ್ ಎಂಜಿನ್ ಚಾಲಿತ ಕ್ಷಿಪಣಿ ಇದಾಗಿದೆ. ಇದಿಷ್ಟು ನಿರ್ಭಯ ಕ್ಷಿಪಣಿ ಕುರಿತಾಗಿ ಮಾಹಿತಿಯಾಗಿತ್ತು. ಹಾಗೆ ಏಷ್ಯಾ ಪೆಸಿಫಿಕ್ ಚೇತರಿಸಿಕೊಳ್ಳುವ ನಗರಗಳ ಕಾಂಗ್ರೆಸ್ ಕಾರ್ಯಕ್ರಮ 2019. ಈ ಕಾರ್ಯಕ್ರಮವನ್ನು ಆಯೋಜಿಸಿದವರು ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಲೋಕಲ್ ಎನ್ವಿರಾನ್ಮೆಂಟಲ್ ಇನಿಷಿಯೇಟಿವ್ಸ್. ನಡೆದ ಸ್ಥಳ ನವದೆಹಲಿ, ಭಾರತ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದವರು ಶ್ರೀ ವೆಂಕಯ್ಯ ನಾಯ್ಡು, ಉಪರಾಷ್ಟ್ರಪತಿಯವರು. ಸರಸ್ವತಿ ಸಮ್ಮಾನ್ ಪ್ರಶಸ್ತಿ 2018 ಕುರಿತಾಗಿ ಹೇಳಬೇಕಂದ್ರೆ 2018ನೇ ಸಾಲಿನ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಗೆ ಭಾಜನರಾದವರು ಕೆ. ಶಿವ್ ರೆಡ್ಡಿ, ತೆಲುಗು ಕವಿ. ಇವರ ಆಯ್ಕೆಗೊಂಡ ಕೃತಿ ಅಂದರೆ ಪಕ್ಕಕ್ಕಿ ಓಟ್ ಜಿಲೈಟ್. ಹಾಗೆ ಈ ಪ್ರಶಸ್ತಿಯನ್ನು ನೀಡಿದವರು KK ಬಿರ್ಲಾ ಫೌಂಡೇಶನ್. ರಂಗೋಲಿ ಬಿಹು ಉತ್ಸವ 2019. ಈ ರಂಗೋಲಿ ಬಿಹು ಉತ್ಸವವನ್ನು ಗುವಾಹಟಿ, ಅಸ್ಸಾಂನಲ್ಲಿ ಆಚರಿಸಲಾಗುತ್ತೆ. ಈ ಒಂದು ಉತ್ಸವವನ್ನು ಬಿಹು ನೃತ್ಯದ ಮೂಲಕ ಅಸ್ಸಾಂ ರಾಜ್ಯದಲ್ಲಿ ಹೊಸ ವರ್ಷದ ಆಚರಣೆಗೆ ಆಚರಿಸಲಾಗುತ್ತಾರೆ. ಹಜಾರ್ ಸಮುದಾಯದ ಮೇಲೆ ಬಾಂಬ್ ದಾಳಿ ಮಾಡಲಾಗಿದೆ. ಪಾಕಿಸ್ತಾನದಲ್ಲಿ ಈ ಒಂದು ಸಮುದಾಯದ ಮೇಲೆ ವಿರೋಧಿಗಳ ಗುಂಪು ಬಾಂಬ್ ದಾಳಿ ಮಾಡಿದೆ. ಅಫ್ಘಾನಿಸ್ತಾನದಲ್ಲಿ ಅಧಿಕವಾಗಿ ಕಂಡುಬರುವ ಈ ಸಮುದಾಯವು ಪಾಕಿಸ್ತಾನದ ಕ್ವೆಟ್ಟಾ ಪ್ರಾಂತ್ಯದಲ್ಲಿ ನೆಲೆಸಿತ್ತು. ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ ಬಿಡುಗಡೆ ಮಾಡಲಾಗಿದೆ. ಈ ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದ ಸಂಸ್ಥೆ ಅಂದರೆ ಕೇಂದ್ರ ಸಾಂಖ್ಯಿಕ ಕಾರ್ಯಾಲಯ. ಮೈ ಸರ್ಕಲ್ ಅಪ್ಲಿಕೇಶನ್ ಅಂದರೆ ನನ್ನ ಸರ್ಕಲ್ ಅಪ್ಲಿಕೇಶನ್. ಈ ಮೈ ಸರ್ಕಲ್ ಅಪ್ಲಿಕೇಶನನ್ನು ಬಿಡುಗಡೆ ಮಾಡಿದವರು FICCI ಲೇಡೀಸ್ ಆರ್ಗನೈಸೇಷನ್ ಸಹಯೋಗ. ಲೇಡೀಸ್ ಆರ್ಗನೈಸೇಷನ್ ಸಹಯೋಗದೊಂದಿಗೆ ಭಾರತಿ ಏರ್ಟೆಲ್ ಈ ಆ್ಯಪನ್ನು ಬಿಡುಗಡೆ ಮಾಡಿದೆ. ಈ ಮೈ ಸರ್ಕಲ್ ಅಪ್ಲಿಕೇಶನ್ ಏನಕ್ಕೆ ಬಿಡುಗಡೆ ಮಾಡಿದೆ ಅಂದರೆ ಯಾವುದೇ ಸಮಸ್ಯೆ ಅಥವಾ ಪ್ಯಾನಿಕ್ ಸನ್ನಿವೇಶವನ್ನು ಎದುರಿಸುವಾಗ ಮಹಿಳೆಯರಿಗೆ ಸಹಾಯ ಮಾಡಲು ಮೈ ಸರ್ಕಲ್ ಅಪ್ಲಿಕೇಶನ್ ಉದ್ದೇಶವನ್ನು ಹೊಂದಿದೆ. ಸಾಧಕರಿಗೆ ಸಾಧನೆಗೆ ಸ್ಫೂರ್ತಿದಾಯಕ ಮಾತು ಅಂದರೆ ಸಾಧನೆಗೆ ಮಹಾಬುದ್ಧಿವಂತಿಕೆ ಏನೂ ಬೇಕಾಗಿಲ್ಲ. ಹಿಡಿದ ಕೆಲಸವನ್ನು ಕೈ ಬಿಡದಿರುವ ಹಠ ಹೊಂದಿದ್ದರೆ ಸಾಕು. ಹಾಗೆ ವೀರೇಶ್ ಜಾಲಿಯಾಳ್ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ 9035269085.